ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಟ್ರೆಂತಿಪ್ಪ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ವಿಶೇಷವಾದಂಥ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ಸ್ಮಾಲ್ ಕ್ರಿಯೇಟರ್ಗೆ ಮತ್ತು ಈಗಿನ ಹೊಸದಾಗಿ ಯಾರೋ ಸ್ಟಾರ್ಟ್ ಮಾಡ್ತೀರಾ, ನೀವು ರೀಲ್ಸ್ ಮಾಡೋದಾಗಲಿ ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ ಮತ್ತು ನೀವು ಯೂಟ್ಯೂಬ್ಗೆ ಆದ್ರೂ ಯೂಸ್ ಆಗುತ್ತಿದ್ದು ರಿಂಗ್ ಫಿಲ್ ಲೈಟ್ ಅಂತ. ಇದು ರೌಂಡಲ್ಲಿ ನೀವು ನೋಡಿರ್ತೀರ, ಆ ಒಂದು ಪ್ರಾಡಕ್ಟ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಅದು ಯಾವ ಥರ ಕ್ವಾಲಿಟಿ ಇದೆ, ಯಾವ ಥರ ಅದನ್ನ ಯೂಸ್ ಮಾಡಬೇಕು ಮತ್ತು ಯಾವ ಥರ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೆ ನೋಡಿ ರಿಂಗ್ ಲೈಟ್ ಅಂತ. ಇದು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ನ ಕ್ರಿಯೇಟರ್ಸ್ಗಳು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳು ಮತ್ತು ಯಾರು ರೀಲ್ಸ್ ಮಾಡ್ತಾರೆ ಆ ಯೂಟ್ಯೂಬರ್ಸ್ಗಳು ಆಲ್ಮೋಸ್ಟ್ ಎಲ್ಲರ ಹತ್ರ ಇದು ಇದ್ದೇ ಇರುತ್ತೆ. ಇದು ಸ್ವಲ್ಪ ಚಿಕ್ಕದು, ಇದು ದೊಡ್ಡದು ಬರುತ್ತೆ. ನಾನು ಚಿಕ್ಕದು ಮಾತ್ರ ತರಿಸಿದ್ದೀನಿ, ನನಗೆ ಅಷ್ಟೇ ಸಾಕಾಗಿರೋದು. ಹಾಗಾಗಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ಇದರ ರೇಟ್ ಬಂದ್ಬಿಟ್ಟು 350 ರೂಪಾಯಿ. ಬನ್ನಿ ಇದನ್ನು ಓಪನ್ ಮಾಡಿ ಯಾವ ರೀತಿ ಇದೆ ಅಂತ ನೋಡೋಣ. ಆಲ್ರೆಡಿ ನಾನು ಸ್ವಲ್ಪ ಓಪನ್ ಮಾಡಿದ್ದೀನಿ ಇದನ್ನು. ಇದು ಬಂದ್ಬಿಟ್ಟು ಲೈಟು, ನೋಡ್ತಾ ಇದ್ದೀರ, ಲೈಟ್ಗೆ ಒಂದು ಅಡಾಪ್ಟರ್ ವೈರ್ ಇದೆ. ಮತ್ತು ಇನ್ನೇನಿದೆ ಇದರಲ್ಲಿ ಇಲ್ಲ. ಮತ್ತು ಇದು ನಮ್ಮ ಫೋನ್ನ ಲಾಕ್ ಮಾಡೋಕ್ಕೆ ಸ್ಟ್ಯಾಂಡ್ ಇದು ಒಂಥರ. ಮತ್ತು ಇದು ಬಂದ್ಬಿಟ್ಟು ಟ್ರೈಪಾಡ್, ಅದೊಂದು ಲೈಟ್ನ ಫಿಕ್ಸ್ ಮಾಡೋವಂಥ ಟ್ರೈಪಾಡ್. ಇದು ಇದಕ್ಕೆ ಏನೋ ಕೊಟ್ಬಿಟ್ಟಿದ್ದಾರೆ. ದೀಪಾವಳಿ ಹಬ್ಬದ ಒಂದು ಕಂಗ್ರ್ಯಾಚುಲೇಷನ್ ಇದಕ್ಕೆ. ಸೈಡಿಗೆ ಇಟ್ಬಿಡೋಣ ಇದನ್ನು. ಸದ್ಯಕ್ಕೆ ನೋಡೋಣ. ಇದು ಟ್ರೈಪಾಡ್ ಬಂದ್ಬಿಟ್ಟು ಟ್ರೈಪಾಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ರೀತಿ ಓಪನ್ ಮಾಡಬೇಕು. ಇದು ಉದ್ದ ಬಂದ್ಬಿಟ್ಟು ಒಂದು 5 ಅಡಿ ಅನಿಸುತ್ತೆ, 5 ಅಡಿ ಬರುತ್ತೆ ಅನಿಸುತ್ತೆ. ಉದ್ದ ಒಂದು 4 ರಿಂದ 5 ಅಡಿ ಬರುತ್ತಿದ್ದು. ನಾನು ಸದ್ಯಕ್ಕೆ ಚಿಕ್ಕದು ಮಾಡ್ಕೊಂಬಿಡೋಣ ನಿಮಗೆ ತೋರ್ಸೋಕ್ಕೆ. ಇದನ್ನ ಇಲ್ಲೊಂದು ಲಾಕರ್ ಕೊಟ್ಟಿರ್ತಾರೆ ಇದಕ್ಕೆ. ಇದನ್ನು ಲೂಸ್ ಮಾಡ್ಕೊಂಡು ನಾವು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಬೇಕು. ಸದ್ಯಕ್ಕೆ ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ ನಾನು. ಇಷ್ಟಿದ್ರೆ ಕಾಣುತ್ತೆ. ಇದನ್ನು ನಾವು ಟೈಟ್ ಮಾಡ್ಕೋಬೇಕು ಈ ಥರ. ಮತ್ತು ಇಲ್ಲಿ ಮೇಲ್ಗಡೆ ನಾವು ರಿಂಗ್ನ ಇದು ಲಾಕ್ ಮಾಡೋಕ್ಕೆ ಒಂದು ಥ್ರೆಡ್ ಇರುತ್ತೆ, ಥ್ರೆಡ್ಡಿಗೆ ಒಂದು ಕ್ಯಾಪ್ ಇರುತ್ತೆ, ಕ್ಯಾಪ್ನ ಬಿಚ್ಚಬೇಕು. ತದನಂತರ ಇದನ್ನು ನಾವು ಫಿಕ್ಸ್ ಮಾಡೋಣ ಅದಕ್ಕೆ ಇದಕ್ಕಿಂತ ಮುಂಚೆ ಒಂದು ಕ್ಯಾಪ್ ಬರುತ್ತಿದೆ. ಇದು ಲೈಟ್ ಕೆಳಗೆ ಒಂದು ಚಿಕ್ಕದು, ಇದನ್ನು ಹಾಕಬೇಕು. ಹಾಕ್ಬಿಟ್ಟು ಆಮೇಲೆ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ರಿಂಗಿಗೆ ನಾವು ಥ್ರೆಡ್ ಮಾಡಬೇಕು. ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡು. ಎಲ್ಲದಕ್ಕೂ ಒಂದೊಂದು ಲಾಕ್ ಇದೆ, ಕಾಣಿಸುತ್ತಾ? ಮೇಲೆ ಹೋಗಿದೆ ಈ ಥರ. ಇದು ಟೈಟ್ ಆದ ತಕ್ಷಣ ಇದು ಕಣ ಇಟ್ಬಿಡ್ತೀನಿ ನಿಮಗೆ ತೋರ್ಸೋಕ್ಕೆ. ಅದಲ್ಲ, ಓಕೆ. ಇದು ಹಿಂಗೆ ಬೆಂಡ್ ಆಗುತ್ತೆ. ಇದು 360 ಹಿಂಗೆ ಅಥವಾ 180 ಹಿಂಗೆ ಬೇಕಾದ್ರೆ ನೀವು ಬೆಂಡ್ ಮಾಡ್ಕೋಬೋದು. ಅದಕ್ಕೆ ನಿಮಗೆ ಸ್ಟ್ರೈಟ್ ಇದ್ದು ಸ್ಟ್ರೈಟ್ ಬೇಕು ಅಂದರೆ ಹಿಂಗೆ ಲಾಕ್ ಮಾಡ್ಕೊಂಡ್ರೆ ಇದು ಮುಂದಕ್ಕೆ ಶೇಕ್ ಆಗೋಲ್ಲ. ಇದು ಬಂದ್ಬಿಟ್ಟು ಸ್ಟ್ಯಾಂಡು, ನಮ್ಮ ಮೊಬೈಲ್ನ ಇಡೋಕ್ಕೆ ಸ್ಟ್ಯಾಂಡ್ ಅಂತ ತೋರಿಸ್ತೀನಿ. ನೀವು ಏನೋ ಪೌಚ್ ಇದ್ದರೆ ಪೌಚ್ ತೆಗೆದುಬಿಡಿ. ಹೀಗೆ ಸ್ಟ್ಯಾಂಡ್ ಇದು ಇದನ್ನು ಹಾಕೋಕ್ಕೆ ವೆರಿ ಸಿಂಪಲ್ಲು. ಇದು ಬಂದ್ಬಿಟ್ಟು ನಿಮಗೆ ಹಿಂದ್ಗಡೆಯಿಂದ ಜಸ್ಟ್ ಇದನ್ನು ಏನಿಲ್ಲ, ನೀವು ಮುಂದ್ಗಡೆ ಆದರೂ ಮಾಡ್ಕೋಬೋದು. ಈ ಥರ ಹಿಂಗೆ ಬೆಂಡ್ ಮಾಡ್ಕೋಬೋದು. ಇಲ್ಲ ನಮಗೆ ಬೇಡ ಅಂತಂದ್ರೂ ನಾವು ಹಿಂದ್ಗಡೆ ಆದ್ರೂ ಬೆಂಡ್ ಮಾಡ್ಕೋಬೋದು. ನೋಡಿ ಈ ಥರ ನೀವು ಹಿಂದ್ಗಡೆ ಆದ್ರೂ ಬೆಂಡ್ ಮಾಡ್ಕೊಂಡು ನೀವು
ಫೋನ್ನ ಹಾಕ್ಬೋದು. ಯಾವ ಕಡೆ ಬೇಕಾದ್ರೂ ನಿಮಗೆ ಕ್ಯಾಮ್ರಾ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೋಬೋದು. ಇದನ್ನು ಆನ್ ಮಾಡ್ಬಿಡಿ ಒಂದು ಸಲ ಹೆಂಗಿದೆ ಅಂತ ನೋಡೋಣ. ಇದಕ್ಕೆ ಒಂದು ವೈರ್ ಬಂದಿರುತ್ತೆ. ವೈರಲ್ಲಿ ಇಲ್ಲಿ ನಮಗೆ ಒಂದು ಇದನ್ನು ಕೊಟ್ಟಿರ್ತಾರೆ ಚೇಂಜ್ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ನಾವು ಚಾರ್ಜರ್ನ ಪ್ಲಗ್ ಈ ಥರ ಒಂದು ಅಡಾಪ್ಟರ್ ತಗೊಂಡು ಅದಕ್ಕೆ ಒಂದು ಇದನ್ನ ಹಾಕಿ ಹಿಂಗಾಕಿ ಇದನ್ನು ನಾವು ಆನ್ ಮಾಡೋ ರೀತಿ ಇದು ಈ ಥರ ಏನಿದೆ ಇದರಲ್ಲಿ ಇಷ್ಟೇ. ಬರೀ ಸಿಂಪಲ್ಲು ಕಾಣುತ್ತಾ, ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಲಿ ಅಂತ. ಕಮ್ಮಿ ಮಾಡ್ತೀನಿ ಇದು ಒಂದು ಸೆಕೆಂಡು. ಕಾಣಲ್ಲ ಮತ್ತು ಓಕೆ ಒಂದು ರೇಂಜ್ಗೆ ಓಕೆ. ಇದನ್ನು ಆನ್ ಮಾಡೋ ರೀತಿ ತೋರಿಸ್ತೀನಿ ಈಗ ನಾನು. ಇದು ಬಂದ್ಬಿಟ್ಟು ಇದು ಫುಲ್ ಸೆಟಪ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಎಲ್ಲ ಕ್ರಿಯೇಟ್ರು ಎಲ್ಲ ಇದನ್ನು ಯೂಸ್ ಮಾಡೋಂಥದ್ದು ಇದನ್ನೇ. ತುಂಬ ಚೆನ್ನಾಗಿದೆ ಲೈಟ್ ಇದು. ಮತ್ತು ಈ ಒಂದು ಚಾರ್ಜರ್ ಅಡಾಪ್ಟರ್ಗೆ ಹಾಕ್ಬಿಟ್ಟು ನಾವು ಪ್ಲಗ್ಗಿಗೆ ಹಾಕಿ ಅದರಲ್ಲಿ ಈ ಥರ ಆನ್ ಆಗುತ್ತೆ. ಆಮೇಲೆ ನಾವು ಜಸ್ಟ್ ಅದನ್ನು ಒಂದು ಸಲ ಪ್ರೆಸ್ ಮಾಡಿದರೆ ನಮಗೆ ಲೈಟ್ ಕಾಣುತ್ತಾ. ಅದು ಲಾಕ್ ಇರಲ್ಲ, ಜಸ್ಟ್ ಅದಕ್ಕೆ ವೆಯ್ಟ್ ಬಿದ್ದಾಗ ಮಾತ್ರ ಲಾಕ್ ಆಗುತ್ತೆ ಅಷ್ಟೇ. ಅದು ಸೆಕೆಂಡ್ ಜೋಡಿಸ್ಕೊಡ್ತೀನಿ. ಈ ಒಂದು ಇದಕ್ಕೆ ಲಾಕ್ ಇರಲ್ಲ. ಇದರ ದೊಡ್ಡದು ಬರುತ್ತೆ, ದೊಡ್ಡದು ಯಾವ ಥರ ಇದೆ ಗೊತ್ತಿರೋ, ಬಟ್ ಚಿಕ್ಕದ್ರಲ್ಲಿ ಲಾಕ್ ಬರಲ್ಲ. ಜಸ್ಟ್ ಇದು ಹಿಂಗೆ ಲಾಕ್ ಮಾಡಬೇಕಷ್ಟೇ. ಅದ್ರೊಳಗೆ ಲಾಕ್ ಮಾಡಿದರೆ ಅದಕ್ಕೆ ಫೋನ್ ವೆಯ್ಟಿಗೆ ಅದು ಲಾಕ್ ಆಗಿರುತ್ತೆ. ಮತ್ತು ರೈಸ್ ಮಾಡೋಣ ಸ್ವಲ್ಪ ಬ್ರೈಟ್ನೆಸ್ಸು. ಓಕೆ, ರೈಸ್ ಇದೆ, ಗೊತ್ತಾಗಲ್ಲ ನಿಮಗೆ ಲೈಟ್ ಇರೋದ್ರಿಂದ. ಫುಲ್ ಡೌನ್ ಆಯಿತು, ಕಾಣಿಸ್ತಾ ಇದೆ. ಇದರಲ್ಲಿ ಲೈಟು ಕಲರ್ ಚೇಂಜ್ ಮಾಡಬೇಕಂದ್ರೆ 3 ಕಲರ್ ಬರುತ್ತೆ. ಈಗ ಜಸ್ಟ್ ಒಂದು ಪಿಂಕ್ ಲೈಟ್ ಆಗಿದೆ, ಈಗ ಬ್ಲೂ ಇದೆ, ಈಗ ಯೆಲ್ಲೋ ಇದೆ, ವೈಟ್ ಇದೆ. 4 ಕಲರ್ ಬರುತ್ತೆ ಇದರಲ್ಲಿ. ಇದನ್ನು ಸೆಂಟ್ರ್ ಒಂದು ಬಟನ್ ಬರುತ್ತೆ. ಈ ಸಣ್ಣ ಬಟನ್ನಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿ ಇಟ್ಕೊಂಡು ನಾವು ರೀಲ್ಸ್ ಮಾಡೋದು, ಇಲ್ಲ ನೀವೇನಾದರೂ ವೀಡಿಯೋ ಮಾಡೋದು ಬೇರೆ ಥರ. ಬಟ್ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟ್ಗಳು ಯೂಸ್ಫುಲ್ ಇರೋಂಥದ್ದು. ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡಿದರೆ ಅವರು ತಗೊಳ್ರಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಲ್ರೆಡಿ ಎಲ್ಲ ಮುಂಚೆ ಯೂಸ್ ಮಾಡಿ ತಗೊಂಡಿರ್ತಾರೆ. ಬಟ್ ಬೆಸ್ಟ್ ಇದೆ, ಒಂಥರ ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಯಾರೆಲ್ಲ ಇನ್ನೂ ತಗೊಂಡು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಸ್ಟ್ಯಾಂಡು ಸಿಗುತ್ತೆ, ಅಲ್ಲೇ ನಿಮಗೆ ಲೈಟ್ ಸಿಗುತ್ತೆ. 2 ಪರ್ಪಸ್ ಇದರಲ್ಲಿ ಸಿಗುತ್ತೆ ನಿಮಗೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.